ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಅಣ್ಣಾಮಲೈ ಅವರ ಹೆಸರನ್ನು ಕೇಳದೇ ಇರೋರು ಯಾರೂ ಇಲ್ಲ. ಪೊಲೀಸ್ ಅಧಿಕಾರಿಯಾಗಿದ್ದಾಗ ಕರ್ನಾಟಕದಲ್ಲಿ ಅವರು ಸಿಂಗಂ, ಖಡಕ್ ಪೊಲೀಸ್ ಅಧಿಕಾರಿ, ದಕ್ಷ, ಪ್ರಾಮಾಣಿಕ IPS ಅಧಿಕಾರಿ ಅಂತಾನೆ ಹೆಸರು ಮಾಡಿದ್ರು. ಅಂತ ಅಣ್ಣಾಮಲೈರು ಈಗ ತಮಿಳುನಾಡಿನ ರಾಜಕೀಯದಲ್ಲಿ ವಿಜೃಂಭಿಸೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಂತ DMK ಮತ್ತು ಚೇಲಾಗಳಿಗೆ ನಡುಕ ಶುರುವಾಗಿದೆ. ಅವರು ನಿಂತಂತ ನೆಲನೇ ಕುಸಿತಾ ಇದೆ. ಈಗ ಅವರು ಅಣ್ಣಾಮಲೈ ವಿರುದ್ಧ ವೈಯಕ್ತಿಕ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಏಕವಚನದಲ್ಲೇ ಮಾತಾಡ್ತಾ ಇದ್ದಾರೆ. ತುಚ್ಛ ನೀಚ ಶಬ್ದಗಳಿಂದ ಬೈತಾ ಇದ್ದಾರೆ. ಯಾರವನು ಅಣ್ಣಾಮಲೈ? ಅವನೊಬ್ಬ ಜೋಕರ್ ಅಂತೆಲ್ಲ DMKಯ ದಯಾನಿಧಿ ಮಾರನ್ ತುಚ್ಛವಾಗಿ ಅಣ್ಣಾಮಲೈ ವಿರುದ್ಧ ಮಾತಾಡಿದ್ದಾರೆ. ಸ್ನೇಹಿತರೆ, DMK ಅವರು ಈಗ ಅಧಿಕಾರದ ಮದದಿಂದ ಮೆರಿತಾ ಇದ್ದಾರೆ. ಆ ಅಧಿಕಾರದ ಮದನ ಅಮಲನ್ನ ಇಳಿಸೋದಿಕ್ಕೆ ಬಿಜೆಪಿ ಅವರು ಈಗ ಅಣ್ಣಾಮಲೈ ಅನ್ನೋ ಅಸ್ತ್ರನ ಪ್ರಯೋಗಿಸ್ತಾ ಇದ್ದಾರೆ. ಇದನ್ನೆಲ್ಲ ಈಗ ತಮಿಳುನಾಡಿನ ಜನ ಗಮನಿಸ್ತಾ ಇದ್ದಾರೆ. ಇದನ್ನೇ ಮೋದಿ ಅವರು ಪಾಯಿಂಟ್ ಔಟ್ ಮಾಡಿ ಹೇಳಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಲ್ಲಿ ಎಲೆಕ್ಷನ್ ರ್ಯಾಲಿ ಏರ್ಪಡಿಸಲಾಗಿತ್ತು. ಅಲ್ಲಿ ಮಾತಾಡ್ತಾ ಮೋದಿ ಹೇಳ್ತಾರೆ, ಅಧಿಕಾರದ ಮದ, ದರ್ಪ, ಅಹಂಕಾರದಿಂದ ಮೆರಿತಾ ಇರೋ DMK ನಾಯಕ ದಯಾನಿಧಿ ಮಾರನ್ನು ಅಣ್ಣಾಮಲೈನಂತ ಯುವ ದಕ್ಷ ಆಡಳಿತಾಧಿಕಾರಿ ರಾಜಕಾರಣಿಯನ್ನು ಈಗ DMKಯ ದಯಾನಿಧಿ ಮಾರನ್ನು ಯಾರವನು ಅಣ್ಣಾಮಲೈ? ಅವನೊಬ್ಬ ಜೋಕರ್ ಅಂತೆಲ್ಲ ಅಹಂಕಾರದಿಂದ ಮಾತನಾಡೋ DMK ನಾಯಕರಿಗೆ ಜನ ಈ ಬಾರಿ ತಕ್ಕ ಪಾಠ ಕಲಿಸಲಿದ್ದಾರೆ. ಅವ್ರು ಹೇಳ್ತಾ ಇರೋದು ಸರಿ. ಅಣ್ಣಾಮಲೈಗೆ ಯಾವುದೇ ಸರ್ನೇಮಗಳಿಲ್ಲ. ಅವರು ಬೇರು ಮಟ್ಟದಿಂದ ಬೆಳೆದವರು, ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದವರಲ್ಲ. ಹಾಗಾಗಿ ಸಹಜವಾಗಿ ಅವರು ಯಾರು ಅನ್ನೋದು ಜನರಿಗೆ ಗೊತ್ತಿಲ್ಲ ಅನ್ನೋ ಮೂಲಕ ಮೋದಿ ಅವರು DMK ದಯಾನಿಧಿ ಮಾರನ್ಗೆ ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಈ ಬಾರಿ ತಮಿಳುನಾಡಿನ ಜನ DMK ಯನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಶಪಥ ಮಾಡಿದ್ದಾರೆ ಅಂತಾರೆ ನರೇಂದ್ರ ಮೋದಿ. ಸ್ನೇಹಿತರೆ, ಈ DMK ಅವರಿದಾರಲ್ಲ, ಇವರು ಪ್ರಾರಂಭದಿಂದಲೇ ಹಿಂದೂ ಧರ್ಮದ ವಿರೋಧಿಗಳು, ಸನಾತನ ಧರ್ಮದ ವಿರೋಧಿಗಳು. ಇವರು ಕೊಡೋ ಒಂದೊಂದು ಸ್ಟೇಟ್ಮೆಂಟ್ಗಳು ಸಹ ಯಾವಾಗಲೂ ಧರ್ಮದ ವಿರುದ್ಧನೇ ಆಗಿರುತ್ತೆ, ಓಲೈಕೆ ರಾಜಕಾರಣದ ಪರವಾಗಿರುತ್ತೆ. ಈಗ ಮಾತಾಡಿರೋ ದಯಾನಿಧಿ ಮಾರನ್ನು, ಉದಯನಿಧಿ ಸ್ಟಾಲಿನ್, ರಾಜ ಇವರೆಲ್ಲ ಹುಚ್ಚಾಸ್ಪತ್ರೆಗೆ ಸೇರೋ ದಿನಗಳು ದೂರ ಇಲ್ಲ. ಇವರ ತಲೆನಲ್ಲಿ ಮೆದುಳಂತೂ ಇಲ್ಲ. ತಟ್ಟಿದ್ರೆ ಕುರುಳಾದೆ ಅನ್ನೋ ಸಗಣಿಗೆ ಹೋಲಿಕೆ ಮಾಡಿ ಸಗಣಿಗೆ ಅಪಮಾನ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಂತ ಕೀಳು ಮಟ್ಟದ ರಾಜಕಾರಣನ ಮಾಡ್ತಾ ಇದ್ದಾರೆ DMK ಕುಟುಂಬದವರು. ಇವರಿಗೆ ದೇವಸ್ಥಾನಗಳಲ್ಲಿ ಭಕ್ತರು ಹಾಕೋ ಉಂಡಿ ದುಡ್ಡು ಬೇಕು. ಆದ್ರೆ ಅದೇ ದೈವ ಭಕ್ತರ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ಮಾತಾಡ್ತಾರೆ ಯಾವಾಗ್ಲೂ. ಇದೇ DMK ನಾಯಕರು ಹಿಂದೆ ಹಿಂದೂ ಧರ್ಮನ ಡೆಂಗ್ಯೂ, ಕ್ಯಾನ್ಸರ್ ಅಂತೆಲ್ಲ ಹೋಲಿಕೆ ಮಾಡಿ ಸಮಸ್ತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ರು. ಇಂಥ ನೀಚ ಸಂಸ್ಕೃತಿಯ DMKಯನ್ನು ಬೇರೆ ಸಮೇತ ಕಿತ್ತೊಗಿಬೇಕು ಅಂತ ತಮಿಳುನಾಡಿನ ಜನ ಈ ಬಾರಿ ಡಿಸೈಡ್ ಮಾಡಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಅಣ್ಣಾಮಲೈ ಅವರು ತಮಿಳುನಾಡಿನಲ್ಲಿ ನಡೀತಾ ಇರೋ ಡ್ರಗ್ ಮಾಫಿಯಾದ ಬಗ್ಗೆ ಧ್ವನಿ ಎತ್ತಿದ್ರು. ಇದಕ್ಕೆ ಏನೂ ಅರಿಯದ ಸಣ್ಣ ಸಣ್ಣ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಇದೊಂದು ದೊಡ್ಡ ಮಾಫಿಯಾ ಆಗಿ ಬೆಳೆದು ನಿಂತಿದೆ. ಇದರ ಹಿಂದೆ DMK ನಾಯಕರಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ಅಣ್ಣಾಮಲೈ ಅವರು ತೆರೆದಿಟ್ಟಿದ್ರು. ಇದನ್ನೇ ಮೋದಿಜಿಯವರು ಕೊಯಮತ್ತೂರ್ ಭಾಷಣದಲ್ಲಿ ಉಲ್ಲೇಖ ಸಹ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಒಂದು ನೆನಪಿರಲಿ, ಮೊದಲೆಲ್ಲ ತಮಿಳುನಾಡಿನಲ್ಲಿ ಬಿಜೆಪಿ ರ್ಯಾಲಿ ಮಾಡುತ್ತೆ ಅಂದ್ರೆ ಜನರಿಗಿಂತ ಅಲ್ಲಿ ಖಾಲಿ ಕುರ್ಚಿಗಳೇ ಕಾಣ್ತಾ ಇತ್ತು. ಆದ್ರೆ ಈಗ ಎಲ್ಲಿ ನೋಡಿದ್ರು ಜನಸಾಗರ. ಅದು ಅಣ್ಣಾಮಲೈ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲೆ ಹೆಣ್ ಮಕ್ಕಳ್ ಅನ್ನುವ ಪಾದಯಾತ್ರೆ ಮಾಡಿದ ಮೇಲೆ ಬಿಜೆಪಿಯ ಬಲ ಈ ಹಿಂದಿನದಕ್ಕಿಂತ 10ರಷ್ಟು ಜಾಸ್ತಿ ಆಗಿದೆ ಅಂದ್ರೂ ಉತ್ಪ್ರೇಕ್ಷೆ ಆಗಲ್ಲ. ಸ್ನೇಹಿತರೆ, ಅಣ್ಣಾಮಲೈರನ್ನು ಜೋಕರ್ ಅಂದಿರೋ ದಯಾನಿಧಿ ಮಾರನ್ಗೆ ಅಣ್ಣಾಮಲೈ ಖಡಕ್ ರಿಪ್ಲೈನೇ ಕೊಟ್ಟಿದ್ದಾರೆ. ಈ ಸ್ಟಾಲಿನ್, ದಯಾನಿಧಿ, ಉದಯನಿಧಿ ಇವರೆಲ್ಲ ತಮ್ಮ ಸರ್ನೇಮ್ ಅನ್ನು ಪಕ್ಕಕ್ಕಿಟ್ಟು ರಾಜಕೀಯ ಮಾಡಿದ್ರೆ ಧೂಳಿಪಟ ಆಗೋಗ್ತಾರೆ. ಕುಟುಂಬದ ಹೆಸರು ಇವರ ಹೆಸರಿನೊಂದಿಗೆ ಇದ್ರೆ ಮಾತ್ರ ಇವರ ಅಸ್ತಿತ್ವ. ಇವರೆಲ್ಲರ ಸರ್ನೇಮ್ ನ ಪಕ್ಕಕ್ಕಿಟ್ಟು ದೇಶದಲ್ಲಿ ಒಂದು ಸಣ್ಣ ಉದ್ಯೋಗ ಸಹ ಇವರಿಗೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಮೂಲಕ ಇವರೆಲ್ಲರೂ ಮಾಡ್ತಾ ಇರೋದು ಕುಟುಂಬ ರಾಜಕಾರಣ. ಸ್ನೇಹಿತರೆ, ಅಣ್ಣಾಮಲೈ ಅವರು ಹೇಳಿರೋ ಮಾತಲ್ಲೂ ಸಹ 100ಕ್ಕೆ 100ರಷ್ಟು ಸತ್ಯ ಇದೆ. ದಶಕಗಳಿಂದ ತಮಿಳುನಾಡಿನಲ್ಲಿ ಅಧಿಕಾರ ಅನುಭವಿಸ್ತಾ ಇರೋ DMK ಅವರು ಇನ್ನು ಮುಂದೂ ಸಹ ಅಧಿಕಾರ ನಮ್ಮ ಬಳಿನೇ ಇರಬೇಕು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಸಹ ಅಧಿಕಾರ ಅನುಭವಿಸ್ಬೇಕು ಅನ್ನೋದೇ ಈ DMK ಅವರ ಅಜೆಂಡಾ. ಅಂತವರಿಗೆ ಈಗ ಒಬ್ಬ ಸಾಮಾನ್ಯ ಕುಟುಂಬದ ಅಣ್ಣಾಮಲೈ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತು ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ ಅತಿ ದೊಡ್ಡ ಯಶಸ್ವಿ ಪಾದಯಾತ್ರೆ ಮಾಡಿ 1-2% ವೋಟ್ ಶೇರ್ ತಗೊಳ್ತಾ ಇದ್ದ ಬಿಜೆಪಿಗೆ ಈ ಬಾರಿ ಎಲೆಕ್ಷನ್ ನಲ್ಲಿ ಬಿಜೆಪಿ 2 ಅಂಕಿಯಷ್ಟು ವೋಟ್ ಶೇರ್ ನ ದಾಟುತ್ತೆ ಅನ್ನುವಷ್ಟರ ಮಟ್ಟಿಗೆ ಅಣ್ಣಾಮಲೈ ಅವರು ಬಿಜೆಪಿನ ತಂದು ನಿಲ್ಲಿಸಿದ್ದಾರೆ, ಕಟ್ಟಿದ್ದಾರೆ.
ಇದನ್ನೆಲ್ಲ ನೋಡಿದ್ಮೇಲೆ ಡಿಎಂಕೆ ಅವರಿಗೆ ಅಣ್ಣಾಮಲೈರನ್ನ ಹೊಗಳೋಕಾಗುತ್ತೆ? ಸಹಜವಾಗಿ ತಮ್ಮ ಬುಡಕ್ಕೆ ಬತ್ತಿ ಇಡ್ತಾ ಇರೋ ಅಣ್ಣಾಮಲೈರ ಮೇಲೆ ವೈಯಕ್ತಿಕ ವಾಗ್ದಾಳಿ ಮಾಡ್ತಾ ಇದ್ದಾರೆ. ನೀಚ ಭಾಷೆ ಬಳಸಿ ತೇಜೋವಧೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಎಂಕೆ ಅವರು. ಸ್ನೇಹಿತರೆ, ಎಲ್ಲ ಮಾಧ್ಯಮಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಬಂದಂತ ಸರ್ವೆ ರಿಪೋರ್ಟ್ ಗಳು ಹೇಳೋದೇನಪ್ಪಾ ಅಂದ್ರೆ, ಬಿಜೆಪಿ ಈ ಬಾರಿ ತಮಿಳುನಾಡಿನಲ್ಲಿ 2ರಿಂದ 6 ಸ್ಥಾನಗಳನ್ನು ಆರಾಮಾಗಿ ಗೆಲ್ಲಲಿದೆ. ಬಿಜೆಪಿ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಪೆನೆಟ್ರೇಟ್ ಮಾಡ್ತು ಅಂದ್ರೆ ಆ ರಾಜ್ಯದಲ್ಲಿ ಅಸ್ತಿತ್ವ ಕಂಡುಕೊಳ್ತು ಅಂತಾನೆ ಅರ್ಥ. ಈಗ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮೂಲಕ ಆ ಪ್ರಯತ್ನನ ಬಿಜೆಪಿ ಮಾಡ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 5ರಿಂದ 6 ಸೀಟ್ ಗೆದ್ರೂ ಸಹ ಮುಂಬರುವ 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ರಾಜ್ಯ ಘಟಕ ಅಧಿಕಾರಕ್ಕೆ ಬರೋದನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತು 2026ರಲ್ಲಿ ಅಣ್ಣಾಮಲೈರು ತಮಿಳುನಾಡಿನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಇದು ಈಗಿನ ತಮಿಳುನಾಡಿನ ಗ್ರೌಂಡ್ ರಿಪೋರ್ಟ್. ಈ ಎಲ್ಲ ವಿಚಾರಗಳು ಗೊತ್ತಿರೋ ಡಿಎಂಕೆ ಅವರು ಈಗ ಅಣ್ಣಾಮಲೈ ವಿರುದ್ಧ ವೈಯಕ್ತಿಕ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಶತ್ರು ಪ್ರಬಲವಾಗಿದ್ದಾನೆ ಅಂದ್ರೆ ಅವನನ್ನು ನೇರ ಹಣಾಹಣಿನಲ್ಲಿ ಸೋಲಿಸೋದಿಕ್ಕೆ ಸಾಧ್ಯ ಇಲ್ಲ. ಕುತಂತ್ರ ಮಾಡಿಯೇ ಸೋಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಈಗ ಡಿಎಂಕೆ ಅವರು ಬಂದಿದ್ದಾರೆ. ಅಣ್ಣಾಮಲೈರನ್ನು ಫೇಸ್ ಟು ಫೇಸ್ ಡಿಬೇಟ್ ಗಳಲ್ಲಾಗ್ಲಿ, ದಾಖಲೆಗಳನ್ನು ಕೊಡುವ ಮೂಲಕ ಆಗ್ಲಿ, ಮಾತಿನ ಮೂಲಕವಾಗ್ಲಿ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿ ಅವರ ಜಂಗಾಬಲವನ್ನ ಅಡಗಿಸುವ ಪ್ರಯತ್ನನ ಡಿಎಂಕೆ ಅವರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದೆಲ್ಲ ರಾಜಕಾರಣಿಗಳು ತಮ್ಮ ವಿರೋಧಿಗಳನ್ನು ಹಣಿಯೋದಕ್ಕೆ ಮಾಡೋ ಸರ್ವೇ ಸಾಮಾನ್ಯ ರಣತಂತ್ರಗಳು. ಆದ್ರೆ ಅಣ್ಣಾಮಲೈ ಡಿಸೈಡ್ ಮಾಡಿ ಆಗಿದೆ, ನೀರಿಗೆ ಇಳಿದ ಮೇಲೆ ಮಳೆಯಾದ್ರೇನು ಚಳಿಯಾದ್ರೇನು. ಡಿಎಂಕೆ ಪಕ್ಷದವರು ಮಾಡಿರೋ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನೆಲ್ಲ ಒಂದೊಂದಾಗಿ ಬಯಲಿಗಿಳಿತಾ ಇದ್ದಾರೆ. ಸ್ನೇಹಿತರೆ, ತಮಿಳುನಾಡಿನ ಜನಸಾಮಾನ್ಯರೇನು ದಡ್ರಲ್ಲ. ಈ ಕೊಳಚೆ ರಾಜಕಾರಣಿಗಳಾದ ದಯಾನಿಧಿ ಮಾರನ್, ಉದಯನಿಧಿ ಸ್ಟಾಲಿನ್, ರಾಜಾರಂತಹ ರಾಜಕಾರಣಿಗಳು ಅಣ್ಣಾಮಲೈ ವಿರುದ್ಧ ಮಾಡ್ತಾ ಇರೋ ವೈಯಕ್ತಿಕ ದಾಳಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇದು ಜೂನ್ 4ರಂದು ಪ್ರಕಟಗೊಳ್ಳಲಿರೋ ಫಲಿತಾಂಶದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆಗ ಗೊತ್ತಾಗುತ್ತೆ ಈ ಡಿಎಂಕೆಯ ಚೇಲಾಗಳಿಗೆ ಜೋಕರ್ ಯಾರು, ಪ್ರಾಮಾಣಿಕ ನಿಷ್ಠರು ಯಾರು ಅಂತ. ಇಷ್ಟು ದಿವಸ ರಾಜ್ಯನ ಸಂಪೂರ್ಣವಾಗಿ ಕೊಳ್ಳೆ ಹೊಡಿತಾ ಇದ್ವಿ, ನಮ್ಮನ್ಯಾರೂ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಈಗ ಪ್ರಶ್ನೆ ಮಾಡೋ ಉಟ್ಕೊಂಡ್ಬಿಟ್ನಲ್ಲ. ಓದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲೆಲ್ಲ ದಾಖಲೆ ಕೊಟ್ಟು ಪ್ರಮಾಣ ಕೊಟ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ನಾವು ಮಾಡಿರೋ ಬ್ರಹ್ಮಾಂಡ ಭ್ರಷ್ಟಾಚಾರನೆಲ್ಲ ದಾಖಲೆ ಕೊಟ್ಟು ಹೊರಗಿಳಿತಾ ಇದ್ದಾನಲ್ಲ. ನಾವು ಇಷ್ಟು ದಿವಸ ತಮಿಳುನಾಡಿನ ಜನರನ್ನು ಕತ್ತಲೆಯಲ್ಲಿಟ್ಟು ದಶಕಗಳಿಂದ ಕುಟುಂಬದಲ್ಲಿ ನಾವೇ ಅಧಿಕಾರ ಅನುಭವಿಸ್ತಾ ಇದ್ವಿ. ಈಗ ನಿನ್ನೆ ಮೊನ್ನೆ ಬಂದಂತಹ ಅಣ್ಣಾಮಲೈ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ನಮ್ಮ ವಿರುದ್ಧ ಎತ್ಕಟ್ತಾ ಇದ್ದಾನಲ್ಲ ಅನ್ನೋದು ಈ ಕುಟುಂಬ ರಾಜಕಾರಣವನ್ನೇ ಆಸಿ ಒದ್ದು ಮಲಗಿರುವಂತಹ ಡಿಎಂಕೆ ಅವರ ಅಳಲು. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಡಿಎಂಕೆ ಅವರು ಮಾಡಿದ ಪಾಪದ ಕೊಡ ತುಂಬಿದೆ. ಅಧಿಕಾರದ ಗದ್ದುಗೆಯಿಂದ ಡಿಎಂಕೆನ ಕಿತ್ತೊಗೆಯೋ ದಿನಗಳು ಬಹಳ ದೂರ ಇಲ್ಲ. ನಾನ್ ಯಾಕೆ ಹೇಳ್ತೀನಿ ಅಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆ ಪಕ್ಷ ಒಂದೇ ಒಂದರ ವೋಟ್ ಶೇರು 50% ಗಿಂತ ಜಾಸ್ತಿ ಇತ್ತು. ಆದ್ರೆ ಈಗ ಸಮೀಕ್ಷೆಗಳು ಏನ್ ಹೇಳ್ತಾವಪ್ಪ ಅಂದ್ರೆ ಇದು 35%ಗೆ ಕುಸಿಯಲಿದೆ ಅಂತ. ಬರೋಬ್ಬರಿ ಈ ಬಾರಿ 15ರಷ್ಟು ಕಡಿಮೆ ವೋಟ್ ಶೇರ್ ಅನ್ನ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆ ಗಳಿಸಲಿದೆ. ಅಂದ್ರೆ ಈ ಎಲ್ಲ 15% ವೋಟ್ ಶೇರು ಸಹ ಹೋಲ್ಸೇಲ್ ಆಗಿ ಅಣ್ಣಾಮಲೈಗೆ ಶಿಫ್ಟ್ ಆಗಲಿದೆ. ಈ ಎಲ್ಲ ಅಂಶಗಳು ಡಿಎಂಕೆ ಪಕ್ಷನ ಹತಾಶೆಗೆ ದೂಡಿವೆ. ನಾವು ತಲೆಮಾರಿನಿಂದ ಸಂಭಾಳಿಸ್ಕೊಂಡು ಬಂದಿರೋ ಫ್ಯಾಮಿಲಿ ಡಿನಾಸ್ಟಿನ ಒಬ್ಬ ಸಾಮಾನ್ಯ IPS ಅಧಿಕಾರಿ ಎಂಡ್ ಮಾಡ್ತಾ ಇದ್ದಾನಲ್ಲ. ಹೇಗಾದ್ರೂ ಮಾಡಿ ಈತನನ್ನ ಹತ್ತಿಕ್ಕಬೇಕು ಅಂತ ಅಣ್ಣಾಮಲೈ ಮೇಲೆ ದಾಳಿ ಮಾಡ್ಲಾಗ್ತಾ ಇದೆ ಡಿಎಂಕೆ ಇಂದ. ಸ್ನೇಹಿತರೆ, ನಿಜಕ್ಕೂ ಅಣ್ಣಾಮಲೈ ಈ ಎಲ್ಲ ಡಿಎಂಕೆ ಅವರ ಕುತಂತ್ರನ ಮೆಟ್ಟಿ ನಿಲ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.